ನಮಸ್ಕರಿಸಿ ಪಾವನರಾಗಿ. ಆಯ್ತು ಶಾಂತ. ಅಮ್ಮ, ಬಣದ ಐಶ್ವರ್ಯದಲ್ಲಿ ಕಂಗೊಳಿಸುತ್ತಿರುವ ಭವತಾರಣಿ ಗಂಗಾ ಪರಮೇಶ್ವರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮರ್ಮವನ್ನು ನೀನು ಅರಿಯುತ್ತಿರುವ ಆ ತಾಯಿ, ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಆಳು ಮನೆಯ ಮಕ್ಕಳೇ ನನ್ನ ಮಕ್ಕಳೆಂದು, ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದುಕೊಟ್ಟು ರಾಣಿಯಾಗಬೇಕಂತ ಇವಳನ್ನು ನನಗೆ ಸತಿಯಾಗಿಸಿ ಹೋದ ಆ ಶಾಂತಗೌಡನ ಋಣ ಮುಂದಿನ ಜನ್ಮದಲ್ಲಿ ಆದರೂ ತೀರಿಸುವಂತೆ ನನಗೆ ಕರುಣೆಯನ್ನು ಒದಗಿಸಿಕೊಡಮ್ಮ. ನಿನಗೆ ಕೈ ನಮಸ್ಕರಿಸುತ್ತೇನೆ. ಸಕಲ ವೈಭೋಗದ ಶ್ರೀಮಂತನ ಮಗಳಾದ ನಾನು ನಿಮ್ಮ ಮಡದಿಯಾಗಿ ಮನೆಗೆ ಬಂದರೂ ಕೂಡ ಪತಿ ಭಕ್ತಿಲಿ ನನಗೆ ಆಸಕ್ತಿ ಸ್ವಲ್ಪ ಜಾಸ್ತಿನೇ ಇದೆ. ಪತಿ ದೇವರು ಅಂತ ನಂಬಿ ನಡೆಯುವಳು ನಾನು. ಆದರೂ ನನ್ನ ತಂದೆ ಮಾತಿನ ಋಣಕ್ಕಾಗಿ ನಿಮ್ಮ ಮನದಾಳದ ಮಾತಿಗೆ ನಾನು ಸೋತು ಹೋಗಿದ್ದೇನೆ. ನಿಮ್ಮ ಮಾತಿಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ಕೈ ಹಿಡಿದ ಈ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ, ಸಾರ್ಥಕವಾಯಿತು. ನಾನಿಲ್ಲದಿದ್ದರೆ ಇಲ್ಲಿ ನನ್ನದನ್ನುವುದು ಏನಿದೆ? ನಡೆದಾಡುವ ನಮ್ಮ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನಾನು ನನ್ನದನ್ನುವುದು ಎಲ್ಲಿದೆ? ಒಂದು ದಿನ ಹುಟ್ಟಿ ಒಂದು ದಿನ ಸಾಯುವ ಈ ನಶ್ವರ ಶರೀರಕ್ಕೆ ಅದೇಕೆ ಆಸೆ ತಾಪ ಭರಿಸಿಕೊಳ್ಳಬೇಕು? ಕೊಟ್ಟವನಿಗೆ ಮರಳಿ ಕೊಡುವ ಭಾವನೆ ನಮ್ಮಲ್ಲಿಟ್ಟುಕೊಂಡು ಸದಾ ಶಿವನ ನಾಮ ಸ್ಮರಣೆ ಮಾಡುತ್ತಾ ಹೋದರೆ ಒಮ್ಮೆ ಕಂತೆರ ನೋಡಬೇಕಷ್ಟೇ ಈ ಜೀವನದ ರಹಸ್ಯವನ್ನು. ದಿನನಿತ್ಯ ಆ ಶಿವನಿಗಾಗಿ ಸೋಲುವ ಈ ನಿಮ್ಮ ಮುಗ್ಧ ಮನಸ್ಸಿಗೆ ಶಾಂತಿ ನೀಡುವುದಕ್ಕೆ ಓಡಿ ಬರುವನೇ ಆ ಕರುಣಾಸಾಗರ. ಓಡಿ ಬರುವನೆಂದು ಕೇಳುವೆಯಲ್ಲ ಶಾಂತ, ಅದೆಲ್ಲವೂ ಆ ಶಿವನಿಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದಾವ ರೂಪದಲ್ಲಿ ಆದರೂ ಬಂದು ಈ ಭಕ್ತರಾಶೆಯನ್ನು ಪೂರೈಸುವ ಕರುಣಾಸಾಗರ ಆ ಶಾಂಭವಿಯ ಗಂಡ. ಅಂದು ಸಮುದ್ರ ಮಂಥನ ಕಾಲದಲ್ಲಿ ಕಾರ್ಕೋಟ ವಿಷವನ್ನೇ ಕುಡಿದು ವಿಷಕಂಠನಾದ ದಶಕಂಠನನ್ನು ಸಂಹರಿಸಿದ ನಂತರ ಜೋಡಿ ಶಿವಲಿಂಗವಾಗಿ ಶಿವನಿಂದ ಪೂಜೆಗೊಂಡ ಅವನ ಮಹಿಮೆ ಅಪಾರವಾಗಿದೆ. ಆದರೇನು ಮಾಡುವುದು? ಆದರೇನು ಮಾಡುವುದಂತ ಯಾಕೆ ರೀತಿ ನಿಟ್ಟುಸಿರು ಹಾಕಿ ಮಾತನಾಡ್ತಿರುವಿರಿ ನೀವು? ಉಸಿರು ಹಾಕಬೇಕಾಗಿದೆ ಶಾಂತ. ನಾನೀಗ ನಾಲಿಗಿಲ್ಲದೆ ಮೂಕರಂತಾಗಿದ್ದೇನೆ. ನಿನಗೆ ತೋರಿಸಬೇಕೆಂದರೆ ಕಣ್ಣಿಲ್ಲದೆ ಕುರುಡನಂತಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ನನಗೆಲ್ಲವೂ ತಿಳಿದಿದೆ. ಆ ನಿಜದ ಅಂತರಂಗದ ಮರ್ಮ ಬ್ರಹ್ಮ ಬರೆದ ವಿಧಿ ಲಿಖಿತವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮಗಾದ ಕಷ್ಟವನ್ನು ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿಬಿಡಿ. ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧಾಂಗಿನಿ ಹೊಸ ಮೊದಲ ಗೀತೆಯಾಗಿ ನನ್ನ ಮನೆಯ ಪ್ರವೇಶ ಮಾಡಿದ ನೀನು ಪ್ರಥಮ ರಾತ್ರಿಯಿಂದ ಹಿಡಿದು ಅನೇಕ ವರ್ಷಗಳ ಕಾಲದಿಂದಲೂ ನಿನಗೆ ಸುಖವನ್ನೇ ನೀಡದೆ ನನ್ನಂತ ನಾಮರ್ಥ ಯಾರಿದ್ದಾರೆ ಶಾಂತ ಈ ಜಗತ್ತಿನಲ್ಲಿ? ಒಂದು ಹೆಣ್ಣಿಗೆ ಬೇಕಾಗಿರುವುದು ನಿಜವಾಗಲೂ ಸಂಪತ್ತಲ್ಲ, ಸಾರ್ವಭೌಮತ್ವವೂ ಅಲ್ಲ, ಅಧಿಕಾರವೂ ಅಲ್ಲ ಶಾಂತ. ಅವಳ ರೂಪವತಿ ಆಗದಿದ್ದರೂ ಆ ಹೆಣ್ಣಿಗೆ ಬೇಕಾಗಿರೋದು ದಾಂಪತ್ಯ ಸುಖ ಶಾಂತ, ದಾಂಪತ್ಯ ಸುಖ. ಅದನ್ನೇ ನನಗೆ ನಿನಗೆ ಇಲ್ಲಿ ಕೊಡಲಾಗದಿದ್ದಾಗ ನನ್ನಂತ ನಾಮರ್ಥ ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಇಲ್ಲ ಸರ್, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಮಾಂಗಲ್ಯ ಭಾಗ್ಯ ನೀಡಿದ ನೀವೇ
ನನ್ನ ಪಾಲಿನ ದೇವರು ನೀವು. ದೇವರು? ನಾನು ದೇವರೇ? ಮಳೆ ಹಣಿಗಾಗಿ ಭೂತಾಯಿ ತನ್ನ ಒಡಲನ್ನೇ ಸೀಡಿ ನಿಂತಾಗ ಗುಡುಗು ಮುಂಚೆಗಳಿಲ್ಲದೆ ಉತ್ತರೆಯ ಮಳೆ ಉತ್ತರಿಸಿ ಬಿತ್ತದೆ ಹೋದರೆ ಅಂಥವನು ನಾನು ದೇವರೇ? ನಿಂತ ನೀರಂತೆ ಶಾಂತವಾಗಿ ತನ್ನ ಕಂತುರಾಯನನ್ನ ಕೈ ಹಿಡಿದು ಅವಳು ಅವೈತುಕೊಂಡಾಗ ಮುತ್ತಿನ ಮಳೆಗರೆದರೆ ಅಂಥವನು ನಾನು ದೇವರೇ? ದೇಹಿ ಎಂದು ಬಂದವರಿಗೆ ವರ ನೀಡದ ನಾನು ದೇವರಲ್ಲ ಶಾಂತ, ನಿನ್ನ ಪಾಲಿಗೆ ಏಡಿಯಾಗಿ ಬಂದ ಪುರುಷಹೀನ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಕ್ಷಮೆ ಕೇಳುವಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವಾಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ಪತಿಯೇ ಪರದೈವ ನನ್ನ ಪಾಲಿಗೆ. ಪ್ರಾರಬ್ಧ ಕರ್ಮ, ಪತಿಯೇ ಪರದೈವ ಎಂದು ನೀ ನನ್ನ ನಂಬಿ ಕುಳಿತು ನಿನ್ನ ಹರೆಯದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ. ನಾನೆಷ್ಟೇ ಡಾಕ್ಟರ್ ಸಲಹೆ ಪಡೆದುಕೊಂಡರು ನನ್ನ ಮರ್ಮಾಂಗಕ್ಕೆ ಬಿದ್ದು ಪೆಟ್ಟು ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ದಯಮಾಡಿ ಈಗ ನೀ ನನ್ನ ಮಾತನ್ನು ಕೇಳು. ಈ ತಾಳಿ ನನಗೆ ಒಪ್ಪಿಸು. ಬೇರೊಬ್ಬ ಗಂಡನನ್ನು ಮಾಡಿಕೋ ಶಾಂತ, ಬೇರೊಬ್ಬ ಗಂಡನನ್ನು ಮಾಡಿಕೋ. ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಆ ದುಷ್ಟ ಸ್ಥಿತಿ ಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲವೇ ಸಿಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಅವರು ಶವಕ್ಕೆ ಕಿಚ್ಚು ಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನೇ ನಿಮ್ಮ ಮಡದಿ ಅಂತ ಸ್ವೀಕಾರ ಮಾಡಿದ್ದೀರ. ಈಗ ನೀವೇ ಅವ್ರ ಮಾತನ್ನು ಅಲ್ಲಗಳೆಯುವಿರಾ? ವಚನ ಭ್ರಷ್ಟರಾಗುವಿರಾ? ಈ ಪುರುಷತ್ವದ ಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ತಾನೇ. ಯಾಕೆಂದ್ರೆ ಆ ದುಷ್ಟ ಸ್ಥಿತಿ ಗೌಡನ ದಬ್ಬಾಳಿಕೆಯಿಂದ ಹೊಡೆಸಿಕೊಂಡು ನೀವು ರೀತಿ ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ಎಂದಾದ ನನಗೆ ತಿಳಿದಿಲ್ಲವೇ? ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತು ತಂದಿದೆ ಎಂಬುದು ನನಗೆ ಗೊತ್ತಿಲ್ಲವೇ? ಬೇಡ ಶಾಂತ, ಬೇಡ. ನನಗಾಗಿ ನನ್ನ ಹೆತ್ತವರ ಮಾತಿಗಾಗಿ ಈ ನಿಮ್ಮ ಜೀವನವೇ ನರಕವಾಗಿದೆ ಅಂತ ಗೊತ್ತಿದ್ರು ಕೂಡ ನಿಮ್ಮನ್ನು ಮರೆತು, ನಿಮ್ಮ ತ್ಯಾಗವನ್ನು ಮರೆತು, ಈ ಮಾಂಗಲ್ಯವನ್ನು ಮರೆತು ನನ್ನ ಸುಖಕ್ಕಾಗಿ ಇನ್ನೊಂದು ಮದುವೆ ಮಾಡಿಕೊಂಡು ನಾನು ಸುಖವಾಗಿ ಜೀವನ ಸಾಗಿಸಿದ್ರಿ ಆ ದೇವರಾದರೂ ನನ್ನನ್ನು ಮೆಚ್ಚುವನೇ? ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನಿಮ್ಮ ಹೊರತು ಬೇರೊಬ್ಬ ಗಂಡ ನನಗೆ ಬೇಕಾಗಿಲ್ಲ. ನಿಮ್ಮ ಪುರುಷತ್ವದ ಸೋಲೆ ನನಗೆ ಕಾಮದ ಸೋಲು. ಈ ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಾಗಿರುತ್ತೇನೆ. ಮಾತನ್ನು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುವೆ. ಶಾಂತ, ಶಾಂತ, ಎಂತ ಕಠೋರವಾದ ಮಾತನಾಡಿಬಿಟ್ಟೆಯೇ ನೀನು. ಈ ಕಾಲ ಕಲಿಕೆಯ ಕಾಲ, ತಿರುವು ಮುರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ತನ್ನ ಮಗಳನ್ನೇ ಮೋಹಕ ರೂಪದಲ್ಲಿ ಕಾಣುವ ಈ ಕಲಿಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಗಂಗಾ ಪರಮೇಶ್ವರಿ ಸಾಕ್ಷಿ, ಆ ಮಾರುತೇಶ್ವರಿ ಸಾಕ್ಷಿ. ಹಾಗಾದರೆ ನನ್ನ ಪುರುಷೋತ್ತಮ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೊಬ್ಬರಿಗೆ ಗೊತ್ತಾಗಬಾರದು. ಯಾಕಂದರೆ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವ ಈ ಅಸುರ ಸಮಾಜದಲ್ಲಿ ನೀನು ಸುರರ ಸುಮಂಗಲಿಯಾಗಿ ಬಾಳುವೆನೆಂದು ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನು ಕೇಳಿದೆ. ಸತ್ಯವಾದ ಸಾವಿತ್ರಿ ಯಮನಿಂದ ವರವನ್ನು ಪಡೆದುಕೊಂಡಂತೆ ಒಂದು ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಅಂದರೆ ಹೆಣ್ಣಿಗೆ ಶೀಲವೇ ಶೃಂಗಾರ, ಹೆಣ್ಣಿಗೆ ಶೀಲವೇ ಶೃಂಗಾರ. ನಿಮ್ಮ ಮಾತಿನಂತೆ ನಡೆಯದೆ ಹೋದ್ರಿ ನಾನು ನಿಮ್ಮ ಸತಿನೇ ಅಲ್ಲ. ಈ ಮಾತನ್ನು
ಇನ್ನೊಮ್ಮೆ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುವೆ. ಎದ್ದೇಳು ಶಾಂತ, ಮೆಚ್ಚಿದೆ ಈ ನಿನ್ನ ಪತಿ ಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ನಮ್ಮ ಸಮಾಜಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಎಚ್ಚರಿಕೆ ಗಂಟೆಯಾಗಲಿ. ಹಾ, ಎಲ್ಲಿ ನಗು? ಈ ನಗುವಿನಲ್ಲಿ ಒಲಿವಿನ ವರನೊಂದಿಗೆ ಹಾಡಬಹುದು ಪ್ರೇಮಗೀತೆ. ಕರಣೇಶು ಮಂತ್ರಿ ಭುಜೇಶು ಮಾತಾ ಕ್ಷಮಯಾ ಧರಿತ್ರಿ ಶಯನೇಶ್ವರಂಭಾ ಶಯನೇಶ್ವರಂಭಾ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ. ಒಡಿಗಡಿಗೊಂದು ಗುಡಿ ಪೂಜಿಸಿ ದಿನವಣಿ ಪತಿಯೊಳಗಿರುವಳು ಸತಿಯೋ, ಸತಿಯೋ ಅವಳೇ ಮತಿಯೋ ಅವಳೇ ಬಾಳಿನ ಹಾಡಿಗೆ ಸತಿಯೋ. ಪತಿಯ ಏಳಿಗೆ ಸತಿಯ ಕೈದಿದೆ, ಪತಿಗಿದ್ದವೇ ಸುಖ ಮಾಂಗಲ್ಯವೈದು ಎನ್ನುವ ಮತಿಯೋ ಸೇರೋದು ತನಕ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನೆಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ. ಬೆಳಗಲು ಬದುಕೋನು ಮಿನಗಲು ಸತಿ ಮನಸೊಂದಿ ಜ್ಯೋತಿ, ಹರಿದರೆ ಚೈತ್ರವ ನೆನೆದರೆ ಸ್ವರ್ಗ ಪಡೆಯಲು ಕೋಟಿ ಸೋತಿ. ಪತಿಯೇ ದೈವವ ಎನ್ನುವ ಜೀವವ, ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮರೆಯುವ ಸತಿ ಮನ ದೇವತೆಗೆ ಸಮ. ಕಳ್ಳಿ ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನೆಗೆ ಗರತಿ ಮನೆಗೆ ಒಡತಿ. ಭುಜೇಶು ಮಾತಾ ಹೊಲದಲ್ಲಿದ್ದೇನಪ್ಪ. ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನೆಗೆ ನಾನು ಬರುವಷ್ಟರಲ್ಲಿ ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ, ಮನೆಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಹರಗುಣಗಳಿನ ಗಾರತಿ. ತಂದಿದ್ದೇನೆ ಅಚ್ಚಮ್ಮ, ಕಡೆಯ ಕುಸ್ತಿಯನ್ನು ಗೆದ್ದು ತಂದಿದ್ದೇನೆ. ಆ ಕಣದಲ್ಲಿ ಕಡೆಗರಿಯನ್ನ ನೋಡಿ ನನ್ನ ಮೈ ಮನವೆಲ್ಲ ರೋಮಾಂಚನಗೊಂಡು ಶ್ರೀ ಹನುಮನ ಶಕ್ತಿಯ ಬಲ ನನ್ನೆಲ್ಲ ಆವರಿಸಿ, ಏ ಅತ್ತಿಗೆಮ್ಮ,
ನೀನು ತಿನ್ನಿಸಿದ ಕೈ ತುತ್ತಿನ ರಕ್ತ ಕೂಗಿ ಹೇಳುತ್ತಿತ್ತು ಅತ್ತೆಮ್ಮ. ಆ ಕಡೆಗಡಿಯನ್ನು ತೆಗೆದು ಬಂಗಾರದ ಕಡೆಯನ್ನ ಕೀಳೆಂದು. ಏನಪ್ಪ, ನನಗೆ ತಿಳಿಯದೆ ಇವರಲ್ಲಿ ಕುಸ್ತಿ ನಡೆಯುತ್ತೆ. ಮತ್ತಿನ್ನಾರನ್ನ ಈ ಊರಿಗೆ ದೊಡ್ಡವನೆನಿಸಿಕೊಂಡಿದ್ದಾನಲ್ಲ ಆ ಸಿದ್ದನಗೌಡ. ಆ ಸಿದ್ದನಗೌಡನ ಏರ್ಪಡಿಸಿದನನ್ನ ಕುಸ್ತಿಯ ಪಂದ್ಯವನ್ನ. ಆದರೆ ಆ ಗೌಡನ ಬಂಟ ಕರಿಯಾನೆ ನನ್ನ ಕೊನೆಯ ಕುಸ್ತಿ ಪಂದ್ಯದ ಗಡಿಯನ್ನ. ಕೊನೆಯ ಕುಸ್ತಿ ಪಂದ್ಯದ ಗಡಿ. ಅಲ್ಲಪ್ಪ ಮೈದುನ, ಆ ನೀಚನ ಕಣದಲ್ಲಿ ನೀನ್ ಯಾಕಪ್ಪ ಹೋಗಿದ್ದೆ? ಬಲರಾಮ, ಏನಿದು ಈ ನಿನ್ನ ನಿಗೂಢ ರಹಸ್ಯದ ನಡೆ? ಅದೇನೆಂದು ಬೇಗ ಬೇಗ ಹೇಳು. ಅದೇ ಅಣ್ಣ, ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಯಾದ ಸಿದ್ದನಗೌಡ ನಮ್ಮ ಭಾಗದ ಎಲ್ಲಾ ಸೊಸೈಟಿ ಅಧ್ಯಕ್ಷರನ್ನು ಕರೆಸಿ ಅವರಿಗೆ ಜೀವದ ಬೆದರಿಕೆ ಹಾಕಿದನನ್ನ. ಆಗ ಅದರಲ್ಲಿ ಒಬ್ಬ ಎದ್ದು ನಿಂತುಕೊಂಡು, ಏನ್ರೀ ಗೌಡ್ರ, ಇದು ಪ್ರಜಾಪ್ರಭುತ್ವವಿದೆ, ಇದೇನು ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದೆ ಅಂದನನ್ನ. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದ್ದೀನಪ್ಪ. ಇಲ್ಲಣ್ಣ ಇಲ್ಲ, ಆ ಕರಿಯನಿಂದ ಆತನನ್ನು ಸಾಕಷ್ಟು ಹೊಡೆಸಿದ. ಅವನ ಹೊಡೆತಕ್ಕೆ ಹೆದರಿ ಅವರೆಲ್ಲ ಓಡಿ ಹೋದರಣ್ಣ. ಆದರೆ ಅವನೆದೆಗೆ ಎದೆ ಕೊಟ್ಟು ನಿಂತುಕೊಂಡವನು ನಾನೊಬ್ಬನೇ ಮಾತ್ರ ಅಣ್ಣ, ನಾನೊಬ್ಬನೇ ಮಾತ್ರ. ಆ ಕ್ರೂರಿಯ ಮುಂದೆ ನೀನ್ ಯಾಕಪ್ಪ ನಿಂತುಕೊಂಡೆ? ಹತ್ಗೆಮ್ಮ, ಆತ ಕ್ರೂರಿಯಾದರೇನು, ಮಹಾರಾಜ ಕೌರವ ದುರ್ಯೋಧನನಾದರೇನು? ಆ ಗೌಡ ನನ್ನನ್ನು ನೋಡಿ ಮೀಸೆ ತಿರುವಿ ಏನಂದ ಗೊತ್ತೇನಮ್ಮ? ಏನಲೇ ರಾಮಲಿಂಗನ ತಮ್ಮ ಹರಾಮ್ಕೋರ ರಣಹೇಡಿ, ನನ್ನೆದುರಿಗೆ ಎದ್ದು ನಿಂತುಕೊಂಡು ಮಾತನಾಡುವಷ್ಟು ಸೊಕ್ಕು ಬಂದಿದ್ದೇನಲೇ ನಿನಗೆ? ನಿಜವಾಗಲೂ ನೀನು ನಿನ್ನ ತಂದೆಗೆ ಹುಟ್ಟಿದವನಾಗಿದ್ದರೆ ಒಂದು ನನ್ನ ಕರಿಯನು ಕೂಡ ಕುಸ್ತಿ ಆಡನ್ನ ನನಗೆ. ಅಪ್ಪಗ ಹುಟ್ಟಿದ ಮಗ ನಾನೇ ಇದ್ದೇನೆ ಅಂತ ಮೀಸೆ ತಿರುವಿ ಸಡ್ಡು ಹೊಡೆಯಬೇಕಿತ್ತು ನನ್ನ ಮೈದುನ. ಅತ್ಗೆಮ್ಮ, ಸೊಡ್ಡು ಹೊಡೆಯೋದಷ್ಟೇ ಏತ್ಕೆ ಅತ್ಗೆಮ್ಮ. ಆ ಕ್ಷಣನೇ ನಾನು ಪ್ರತಿ ಮೀಸೆ ತಿರುವಿ ನಮ್ಮಪ್ಪನಿಗೆ ಹುಟ್ಟಿದ ಮಗ ನಾನಿದ್ಲೇ ಇದ್ದೇನೆ ಎಂದು ಗುಡುಗು ಹೊಡೆದು ಆ ಕರಿಯನನ್ನ ಹೊತ್ತುಕೊಂಡು ನಮ್ಮೂರಿನ ಅಗಸಿಯ ಮುಂದೆ 10 ಸೊತ್ತು ಹಾಕಿ ಆ ಗೌಡನ ಪಾದದ ಮೇಲೊಗೆದು ಅವನೆದೆಯ ಮೇಲೆ ಕಾಲಿಟ್ಟು ಕೇಕೆ ಹೊಡೆದನು ಅತ್ತೆಮ್ಮ, ಕೇಕೆ ಹೊಡೆದೆ. ಆಗ ಈ ರೈತನ ಗುಡುಗಿಗೆ ಆ ಧನಿಕನದಿಗೆ ನಡುಕ ಹುಟ್ಟಿತು ಅತ್ತೆಮ್ಮ, ನಡುಕ ಹುಟ್ಟಿತು. ಇದನ್ನು ಕೇಳಿ ನನಗೇಕೋ ಭಯವೆನಿಸುತ್ತದೆ. ನೀವ್ಯಾಕ್ರಿ ಭಯ ಪಡ್ತೀರಾ? ಅದರಲ್ಲಿ ಗೆದ್ದು ಬಂದವನು ನನ್ನ ಮೈದುನ. ಇವತ್ತಲ್ಲ ನಾಳೆ ಆದ್ರೂ ನನ್ನ ಹೆತ್ತವರ ಮನೆತನವನ್ನು ಸರ್ವನಾಶ ಮಾಡಿದ್ದ ಆ ನೀಚನ ಸಂಹಾರ ಆಗ್ಲೇಬೇಕು. ಹೌದಣ್ಣ, ಹೌದು. ಮಾಡಿದವರಿಗೆ ಮಾಡಿ ತೋರಿಸಬೇಕೆಂಬುದು ಸುಭಾಷ್ ಚಂದ್ರರ ಮಾತು. ಸತ್ಯಮೇವ ಜಯತೆ ಎನ್ನುವುದು ಮಹಾತ್ಮ ಗಾಂಧೀಜಿಯವರ ತತ್ವದ ನುಡಿ. ಅಣ್ಣ, ಈಗಿನ ಕಾಲದ ಕೆಟ್ಟ ಕೃತ್ಯವನ್ನ ಒಮ್ಮೆ ನಿನಗೆ ತಿಳಿಸಿ ಹೇಳುತ್ತೇನೆ, ನೀನು ತಿಳಿದುಕೋ ಅಣ್ಣ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರೋದು ಒಬ್ಬರೇ ಒಬ್ಬರು, ಆದರೆ ಈ ನಮ್ಮ ಹಳ್ಳಿಗಳು ಸಾವಿರಾರು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡೋದಕ್ಕೆ ಆಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ಗಳಿರುತ್ತವೆ. ಆ ಹಳ್ಳಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷನನ್ನಾಗಿ ಮಾಡುತ್ತೇವೆ. ಅವರ ಮೇಲಾಧಿಕಾರಿಗಳಾಗಿ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಓಟು ಹಾಕಿ ಆಯ್ಕೆ ಮಾಡುತ್ತೇವೆ. ಅವರ ಮೇಲಾಧಿಕಾರಿಗಳಾಗಿ MLA MP ಗಳು ಕೂಡ ಇರ್ತಾರೆ. ಆದರೆ ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿಯೇ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಣ್ಣ, ರಾಜ್ಯದ ಮುಖ್ಯಮಂತ್ರಿಗಳು. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಗೆ ಬೆಂದು ಭೇಟಿ ಮಾಡಿ ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಅವರನ್ನ ಕೆಲಸದಿಂದ ವಜಾ ಮಾಡಿ ಈ ನಮ್ಮ ಹಳ್ಳಿಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸಿದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಕ್ಕೂ ಸಾರ್ಥಕವಾಗುತ್ತದೆ.
ಅದನ್ನ ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಅದು ಎಷ್ಟು ಕೊಳ್ಳೆ ಹೊಡೆದು ಆಸ್ತಿ ಮಾಡಿದ್ದಾನೋ ನಾನು ಅದಕ್ಕಿಂತ ಹೆಚ್ಚು ಆಸ್ತಿ ಮಾಡುತ್ತೇನೆಂದು ಪಣ ತೊಟ್ಟು ನಿಂತರೆ ಅಂಥವನಿಗೆ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಿಲ್ಲ ಅಣ್ಣ, ಬಡವರ ರಕ್ತ ಹೀರುವ ಕಂತ್ರಿ ಅನ್ನುತ್ತಾರಣ್ಣ. ಈ ಎಲ್ಲ ಮಾತುಗಳು ಸತ್ಯವಾಗಬೇಕಾದರೆ ನಮ್ಮಂಥ ಯುವಶಕ್ತಿಗಳು ಇವರಂಥ ಯುವಶಕ್ತಿಗಳು ಎತ್ತು ನಿಂತಾಗಲೇ ಈ ನಮ್ಮ ರಾಜ್ಯ ರಾಮರಾಜ್ಯವಾಗಲು ಸಾಧ್ಯವಣ್ಣ, ರಾಮರಾಜ್ಯವಾಗಲು ಸಾಧ್ಯ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ ಅಣ್ಣ. ಯುವ ಶಕ್ತಿಯ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ ಸಹೋದರ, ನಿನ್ನ ಓದು ಮುಗಿಯಿತೇನು? ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದವೇ ಕಾರಣ. ಎದ್ದೇಳಪ್ಪ, ನಮ್ಮ ಆಶೀರ್ವಾದಕ್ಕಿಂತ ಈ ಮಹಾನುಭಾವರ ಆಶೀರ್ವಾದ ದೊಡ್ಡದಿದೆಯಪ್ಪ. ನಾವು ನಿಂತ ನೆಲ, ನಾವು ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲದೂ ಇವರದೇ. ಈ ಆಸ್ತಿಯಲ್ಲ ಇವರದೇ ಅಪ್ಪ. ಹೌದಣ್ಣ, ಪ್ರವೀಣ್ ಮಾಮ ಅವರು ಪದೇ ಪದೇ ಇವರದ್ದೇ ಹೇಳ್ತಿರ್ತಾರೆ. ಅವರು ನಮ್ಮ ಅತ್ತಿಗೆ ತಂದೆಯವರೆಂದು, ಅವರು ಈ ನಾಡಿನ ದೇವರಾಗಿದ್ದಾರಂತೆ. ಹೌದೇ ಅಣ್ಣ? ಹೌದಪ್ಪ, ಸಮಯಕ್ಕನುಸಾರವಾಗಿ ಈ ವಿಷಯ ಅವರು ಮಾಡಿದ ಧನ ಕಾರ್ಯವನ್ನು ಮುಂದೊಂದು ದಿನ ನಾನೇ ಹೇಳುತ್ತೇನೆ. ಅಂಥವರ ಮಗಳಾದ ಈ ನನ್ನ ಅತ್ತಿಗೆ ಪುಣ್ಯವತಿಯೇ ಸರಿ, ಪುಣ್ಯವತಿಯೇ ಸರಿ. ಅದನ್ನು ನನ್ನ ಬಾಯಿಂದ ಹೇಳಲಾರೆ. ಬನ್ನಿರಿ, ಇದೇ ಖುಷಿಯಲ್ಲಿ ಎಲ್ಲರೂ ಸೇರಿ ಒಂದು ಹಾಡನ್ನು ಹಾಡೋಣ. ಬನ್ನಿರಣ್ಣ. ನಮ್ಮ ಮನೆಯಲ್ಲಿ ದಿನವೋ ಮೆರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೋ ಮೆರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೋಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಕಣ್ಣಿನ ಹಣೆಯಲ್ಲೇ ಹೃದಯಕ್ಕೆ ಮಳೆ. ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?